ನಾವು ಇವಾಗ ಕೋಡಸಿಸ್ ಓಪನ್ ಮಾಡೋಣ. ಇದರಲ್ಲಿ ಫಸ್ಟು ಕೋಡಸಿಸ್ ಓಪನ್ ಆದಮೇಲೆ ಫೈಲ್ಗೆ ಹೋಗಿ ಏನಾದರೂ ಪ್ರಾಜೆಕ್ಟ್ ಇದ್ದರೆ ಕ್ಲೋಸ್ ಮಾಡಬೇಕು, ಇಲ್ಲಾಂದರೆ ನಾವು ಹೊಸ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡಿದಾದಮೇಲೆ ಕಾನ್ಫಿಗರೇಷನ್ ಹತ್ರ ಬಂದ್ಬಿಟ್ಟು ಇಲ್ಲಿ 5443 ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ಯಾವುದೇ ಥರದ ಚೇಂಜಸ್ ಮಾಡಬಾರ್ದು. ಮಾಡಿದಾದ್ಮೇಲೆ ಓಕೆ. ಇಲ್ಲಿ POB ಒಂದು ಪ್ರೋಗ್ರಾಮು, ಲ್ಯಾಂಗ್ವೇಜ್ ಬಂದು LD ಲ್ಯಾಡರ್ ಡಯಾಗ್ರಾಮ್ ಇರಬೇಕು. ಓಕೆ. ಇವಾಗ ಸ್ಕ್ರೀನ್ ಶಾಟ್ ದೊಡ್ಡದು ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲಿ ಫಸ್ಟು ಇದು ಇನ್ಪುಟ್ಟು, ನಾರ್ಮಲಿ ರಿಲೇ ಕಾಂಟ್ಯಾಕ್ಟು, ಇದು ನಾರ್ಮಲಿ ಕ್ಲೋಸ್ಡು, ನಾರ್ಮಲಿ ಓಪನು, ಇದು ಪ್ಯಾರಲಲ್ ಕಾಂಟ್ಯಾಕ್ಟು, ಪ್ಯಾರಲಲ್ ಕಾಂಟ್ಯಾಕ್ಟ್ ನೆಟಿವ್, ಇದು ಔಟ್ಪುಟ್ಸು. ಇವು 4 ಇನ್ಪುಟ್ಸು, ಇವು 3 ಔಟ್ಪುಟ್ಸು. ಆಯಿತಾ? ಇದು ಬಂದ್ಬಿಟ್ಟು ಟೈಮರು. ಇಲ್ಲಿ ಬಂದ್ಬಿಟ್ಟು ನಾವು ಟೈಮರ್ ತಗೋಬೇಕು, ನಾವು ಯೂಸ್ ಮಾಡ್ತೀರಿ. ಇದು ಏನು ಅವಶ್ಯಕತೆ ಇಲ್ಲ ನಮಗೆ. ಫಂಕ್ಷನ್ ಬ್ಲಾಕ್ಸ್ ನಾವು ಕೌಂಟರ್ಸ್ ಮತ್ತು ಟೈಮರ್ಸ್ನ ಯೂಸ್ ಮಾಡ್ತೀವಿ. ಕೌಂಟರಲ್ಲಿ ನಾವು CPU ಡೌನ್ ಕೌಂಟ್ರು, ಅಪ್ ಕೌಂಟ್ರು, ಅಪ್ ಡೌನ್ ಕೌಂಟ್ರು 3 ಕೌಂಟರ್ಸ್ ಯೂಸ್ ಮಾಡ್ತೀವಿ. ಇಷ್ಟ ಆಯಿತು. ನೆಕ್ಸ್ಟು ನಾವೇನು ಮಾಡಬೇಕು, ಒಂದು ನಾರ್ಮಲಾಗಿ ನೆಕ್ಸ್ಟು ಒಂದು ನಾರ್ಮಲಿಗೆ ನಾನು ಚೆಕ್ ಮಾಡಿ ನೋಡೋಣ. ನಾವು ಫಸ್ಟ್ ಏನು ಕೊಡ್ತಾ ಇದ್ದೀರಿ, ಒಂದು ಇನ್ಪುಟ್ ನಾರ್ಮಲಿ ಓಪನ್, ಇನ್ನೊಂದು ಔಟ್ಪುಟ್ ಕೊಡೋಣ ನಾರ್ಮಲಿ ಕ್ಲೋಸ್. ಸೆಲೆಕ್ಟ್ ಮಾಡಿಕೊಂಡು ನಾರ್ಮಲಿ ಕ್ಲೋಸ್, ಓಪನ್ ಕೊಟ್ಟಿದ್ದೀರಾ. ನೆಕ್ಸ್ಟ್ ಇವಾಗ ಏನು ಮಾಡಬೇಕು, ಇಲ್ಲಿ ಇದಕ್ಕೊಂದು ನೇಮ್, ಇಲ್ಲಿ ಬಂದ್ಬಿಟ್ಟು ಔಟ್ಪುಟ್ಗೆ ಒಂದು ಹೆಸರು ಕೊಡೋಣ, Y ಅಂತ. ಎಂಟರ್ ಹೊಡೆದ್ರೆ ಇದು ಅಷ್ಟೇ ಸೇಮ್ ಬೋಲ್ 0 or 1 ಔಟ್ಪುಟ್ಸು ತೋರ್ಸೋಕ್ಕೆ. ಇದಾದಮೇಲೆ ಏನು ಮಾಡಬೇಕು, ಇಲ್ಲಿ ನಾವು ಮಾಡಿರೋ ಪ್ರೋಗ್ರಾಮ್ಸ್ ಬರುತ್ತೆ. ಇಲ್ಲಿ A ಬೋಲು, Y ಬೋಲು, ಇದು ಎಂಡ್ ವೇರಿಯೇಬಲ್. ಪ್ರೋಗ್ರಾಮ್ PLC ವೇರಿಯೇಬಲ್ಸು ಡಿಕ್ಲೇರ್ ಮಾಡಬೇಕು. ಮಾಡಿದಾದ್ಮೇಲೆ ಪ್ರಾಜೆಕ್ಟು ಇಲ್ಲಿ ನಾವು ಚೆಕ್ ಮಾಡಬೇಕು ಎರರ್ಸ್ ಏನಾದರೂ ಇದೆಯಾ ಇಲ್ಲ ಅಂತ. ಇಲ್ಲಿ ಎರರ್ಸ್ ಏನೂ ಇಲ್ಲ. ನೆಕ್ಸ್ಟು ರೀಬಿಲ್ಡ್, ಮತ್ತೆ ಒಂದು ರೀಬಿಲ್ಡ್ ಮಾಡಿ ಕಂಪೈಲ್ ಮಾಡಿ ಚೆಕ್ ಮಾಡಬೇಕು. ಚೆಕ್ ಮಾಡಿದ ತಕ್ಷಣ ಇಲ್ಲಿ ಎರರ್ಸ್ ಏನೂ ಇಲ್ಲ. ನೆಕ್ಸ್ಟ್ ಏನು ಮಾಡಬೇಕು, ಆನ್ಲೈನಿಗೆ ಬಂದು ಸಿಮ್ಯುಲೇಷನ್ ಮೋಡ್ ಹಾಕೊಂಡು, ಸಿಮ್ಯುಲೇಷನ್ ಮೋಡ್ ಅಂದರೆ ನಾವು ಓನ್ಲಿ ವಿ ಆರ್ ಚೆಕಿಂಗ್ ಇನ್ ಸಿಮ್ಯುಲೇಷನ್ ಅಲ್ಲಷ್ಟೇ. ಆಮೇಲೆ ಲಾಗಿನ್ ಮಾಡಿಕೊಂಡು, ಆಮೇಲೆ ಲಾಗಿನ್ ಆದಮೇಲೆ ಆನ್ಲೈನ್ ಹೋಗಿ ಮತ್ತೆ ರನ್ ಮಾಡೋಣ. ರನ್ ಮಾಡಿದ ತಕ್ಷಣ ಇಲ್ಲಿ ಏನಿದೆ, ಇಲ್ಲಿ ಸ್ವಿಚ್ಚು ಆಫ್ ಇದೆ, ಇಲ್ಲೂ ಆಫ್ ಇದೆ. ಹೌದಾ? ಇಲ್ಲಿ ನಾವು ಆನ್ ಮಾಡೋಣ. ಕಂಟ್ರೋಲ್ F7 ನೋಡು, ಆನ್ ಆಗಿದ ತಕ್ಷಣ ಆಟೋಮೆಟಿಕ್ ಆಗಿ ಔಟ್ಪುಟ್ ಡಿಕ್ಲೇರ್ ಆಗ್ತಿದೆ. ಹೌದಾ? ಸೇಮ್ ಇದೇ ಥರ ಪ್ರೊಸೆಸ್ಸು ನಾವು ಕೋಡಸಿಸ್ನ ಯೂಸ್ ಮಾಡಬೇಕು. ಆಯಿತಾ? ನೆಕ್ಸ್ಟ್ ಮತ್ತು ನಾವು ಏನಾದರೂ ಎಡಿಟ್ ಮಾಡಬೇಕಂದಾಗ ನಾವು ಲಾಗೌಟ್ ಮಾಡಿಬಿಟ್ಟೆ ಏನಾದರೂ ಎಡಿಟ್ ಮಾಡೋಕೆ ಆಗೋದು. ನೇಮ್ಸ್ ಆಗಲಿ ಏನಾದರೂ ಚೇಂಜ್ ಮಾಡಬೇಕಂದ್ರೆ, ಎಕ್ಸ್ಟ್ರಾ ಏನಾದರೂ ಲೈನ್ ಆ್ಯಡ್ ಮಾಡಬೇಕಂದ್ರೆ ಇವಾಗ ಪ್ಯಾರಲಾಗಿ ಒಂದು ಆ್ಯಡ್ ಮಾಡ್ಬೋದು. ಹಿಂಗೆ ಇಲ್ಲಿ ತಗೊಂಡು, ಇಲ್ಲಿದೆ ನೋಡಿ, ಕಾಣಿಸಿದೆಯಾ, ನಾರ್ಮಲಿ ಪ್ಯಾರಲಲ್ ಕಾಂಟ್ಯಾಕ್ಟ್, ನಾರ್ಮಲಿ ಓಪನ್, ಈ ಥರ. ಇದಕ್ಕೆ ನಾವೊಂದು ಹೆಸರು ಕೊಡ್ಬೋದು. ಇವೆರಡು ಇನ್ಪುಟ್ಸ್ A ಆ್ಯಂಡ್ B, ಇದು Y ಬಂದು ಔಟ್ಪುಟ್ ಯಾವತ್ತಿದ್ರು